ಹಲೋ ಗಾಯ್, ಬಾಯ್ ಬಾಯ್ ಬಾಯ್. ಏನು ತೊಗೊಳ್ಳಮ್ಮ? ತಗೊಳ್ದೆ ಹೋದ್ರೆ ಪಾಠ ಮಾಡಲ್ಲ ಕಾಲೇಜಲ್ಲಿ. ಮೊದ್ಲದ್ ನೋಡೋಗಮ್ಮ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಟೈಮು ಮಾರ್ನಿಂಗ್ 10:30 ಆಗಿದೆ. ಇನ್ನೇನು ಭವಿಷ್ಯನ್ಗೆ ನೆಕ್ಸ್ಟ್ ಮಂಡೇಯಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು ಕಾಲೇಜ್ಗೆ, ಸೊ ಅದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾನು ಭವಿಷ್ಯ ರೆಡಿಯಾಗಿ ಇಲ್ಲಿಂದ ಹೊರಟಿದ್ದೀವಿ. ಭವಿಷ್ಯ ಅವರಪ್ಪ ಅಲ್ಲಿ ಜಿಮ್ ಹತ್ರ ಜಾಯಿನ್ ಆಗ್ತಾರೆ. ಸೊ ಲೆಟ್ಸ್ ಗೋ ಗೈಸ್. ಗೈಸ್ ಸಪ್ನಾಗ ಹೋಗ್ತಾ ಇದ್ವಿ. ಇದಕ್ಕೆ ಮುಂಚೆ ವಿ ಕೇಮ್ ಟು ಹೆಸರೇ ಇಲ್ಲ ತಾನೆ, ಟಿಫನ್ ತಿನ್ಕೊಂಡು ಹೋಗೋಣ. ಏನಿದೆ ಹೆಸರೇ ಇಲ್ಲ. ವಾಟ್ ಹೆಸರಿಲ್ವಾ? ಸೌತ್ ವೆಜ್ ತಿಂಡಿ ಹೋಟೆಲಿಗೆ ಬಂದಿದ್ದೀವಿ. ಸೊ ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ನಮ್ಮ ಯಜಮಾನ್ರು ಆಲ್ರೆಡಿ ನಮಗೆ ಸಿಕ್ಕಿದ್ದಾರೆ ಅವ್ರ ಜಿಮ್ ಹತ್ರ. ಇಡ್ಲಿ ನಮ್ಮ ಯಜಮಾನ್ರದು, ಇಡ್ಲಿ ವಡ ನಂದು. ಭವಿಷ್ಯ ನೀನು ತಿನ್ನು. ಚೆನ್ನಾಗಿದೆ. ಚೆನ್ನಾಗಿದೆ ಗೈಸ್, ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ನಮ್ಮ ಭವಿಷ್ಯದ ದೋಸೆ ಬಂದಿದೆ. ಅವಳು ಯಾವಾಗಲೂ ಆರ್ಡರ್ ಮಾಡೋದೆ ಮಸಾಲೆ ದೋಸೆ. ಕಾಫಿ. ಚೆನ್ನಾಗಿದೆ ಗೈಸ್. ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ಟೈಮು 11:30 ಆಗಿದೆ. 10:30ಗೆ ಮನೆ ಬಿಟ್ಟಿದ್ದು. ಗಾಯ್ಸ್, ಹೊಸ ಸೀಟ್ ಕವರ್ ನೋಡಿ ಗಾಯ್ಸ್. ಅದು ಏನಾಗಿತ್ತು ಗೊತ್ತಾ, ಫುಲ್ಲು ಇಲ್ಲೆಲ್ಲ ಫುಲ್ ಬೆಕ್ಕೆಲ್ಲ ಕೆರೆದು ಬಿಟ್ಟಿತ್ತು ನಿಂತ್ಕೊಂಡು. ಆದರೆ ಇವಾಗ ಬಸಾದ್ ಹಾಕ್ಸಿದ್ದಾರೆ ನಮ್ಮಪ್ಪ. ಅದೇನೋ ತೊಂದರೆ ಆಗಲ್ಲಂತೆ. ಬೆಕ್ಕು ಬಂದು ಕೆರೆದ್ರೂ ಏನೂ ಆಗಲ್ವಂತೆ. ಆ ಥರದ್ದು ಹಾಕ್ಸ್ಬಿಟ್ಟವ್ರು ನೋಡಿ ಗಾಯ್ಸ್. ನಮ್ಮ ಅಮ್ಮನೂ ಬಂದರು, ಇವಾಗ ಹೋಗ್ತೀವಿ ಗಾಯ್ಸ್. ಬಾಯ್ ಅಣ್ಣಪ್ಪ. ಬಾಯ್ ಬಾಯ್ ಬಾಯ್. ಗೈಸ್, ಸಪ್ನಾ ಬುಕ್ ಸ್ಟೋರ್ಗೆ ಬಂದಿದ್ದೀವಿ. ಜಯನಗರಲ್ಲಿರೋ ಅಂಥ ಬುಕ್ ಸ್ಟೋರಿಗೆ ಬಂದಿರೋದು. ಇಲ್ಲಿ ಬ್ಯಾಗೆಲ್ಲ ಇಟ್ಕೋಬೇಕು ಗೈಸ್. ಸಖತ್ ದೊಡ್ಡ ಸ್ಟೋರ್ ಇದು ಗೈಸ್. ಲಬುಬು ಇದೆ ಇಲ್ಲಿ. ಅದೇ ದೆವ್ವಗೊಂಬೆ. ಆರ್ಟಿಫಿಷಿಯಲ್ ಲಬುಬೂನೂ ಇದೆ ಗೈಸ್, ಅಂದರೆ ಫೇಕ್ ಲಬುಬೂಸು ಇದ್ದಾವೆ. ಇಲ್ಲಿ ಪುಟ್ಪುಟಾಣಿ ಲಬುಬೂಸ್ ಬಂದ್ಬಿಟ್ಟು ಫೇಕ್ ದೆವ್ವ ಇದ್ದಂಗಿದೆ ಗೈಸ್. ಆದರೂ ಏನು ಬೇಕೋ ಅದು ನೋಡು ಚಿನ್ನ. ಈಗ ಗೈಸ್ ಏನು ಅಂದರೆ ನಮ್ಮ ಭವಿಷ್ಯಂದು ಎಲ್ಲ ಡಿಗ್ರಿಗೆ ಹೋಗೋ ಅಂಥ ಎಲ್ಲ ಸ್ಟೂಡೆಂಟ್ಸೂ ಏನೇನೋ ಬೇಕು ಅನ್ಕೋತಾರೆ. ನಮ್ಮ ಭವಿಷ್ಯಂದು ತೋರಿಸ್ತೀನಿ ಒಂದೊಂದೇ. ನಮ್ಮ ಭವಿಷ್ಯ ಕಾಲೇಜ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಟಿಫನ್ ಬಾಕ್ಸು, ವಾಟರ್ ಬಾಟ್ಲು, ಆಮೇಲೆ ಇನ್ನು ಏನೇನೋ ಈ ಥರದ್ದೇ ಬೇಕು ಅಂತಾಳೆ. ಏನು ಹುಡುಕ್ತಿದ್ಯಾ ಈಗ? ನೋಡ್ತಾ ಇದ್ದಾಳೆ ಇನ್ನು. ಇಲ್ಲ ಸಿಗೋದು. ಏನು ಬೈಂಡರ್? ಅದು ಹೆಂಗಿರುತ್ತೆ ಬೈಂಡರು? ಪೇಪರ್ ಕ್ಲಿಪ್ ಹುಡ್ಕೋ. ಪೇಪರ್ ಕ್ಲಿಪ್ಪಾ? ಅವ್ರಿಗೆ ಸ್ಟಿಕ್ಕಿ ನೋಟ್ಸು ಪೇಪರ್ ಕ್ಲಿಪ್ ಎಲ್ಲಿದೆ ಅಂತ ಕೇಳ್ತೀನಿ, ಅವ್ರು ಹೇಳ್ತಾರೆ. ಎಕ್ಸ್ಕ್ಯೂಸ್ ಮೀ, ಸ್ಟಿಕ್ಕಿ ನೋಟ್ಸು ಮತ್ತು ಪೇಪರ್ ಕ್ಲಿಪ್ ಎಲ್ಲಿ ಸಿಗುತ್ತೆ? ಎರಡು ಕೂಡ ಫಸ್ಟ್ ಫ್ಲೋರಲ್ಲಿದೆಯಾ? ಏನು ತೊಗೊಳ್ಳಮ್ಮ? ಸ್ಟಿಕ್ಕಿ ನೋಟ್ಸು ಮತ್ತು ಪೇಪರ್ ಕ್ಲಿಪ್ ಬೇಕು ಅಂದ್ಲು. ಎರಡು ಮೇಲ್ಗಡೆ ಅಂತೆ. ಎಷ್ಟು ಕ್ಯೂಟಾಗಿದೆ ಬೊಂಬೆಗಳು ನೋಡಿ ಗೈಸ್. ಇದನ್ನು ಕ್ಯೂಟ್ ಡಾಲ್ ಅಂದರೆ ಓಕೆ. ಕ್ಯೂಟ್ ಇದೆಲ್ಲ. ಹಾಂ, ಆ ಲಬುಬುನ್ ಕ್ಯೂಟ್ ಅಂತಾರೆ ಗೈಸ್. ಎಷ್ಟು ಚೆನ್ನಾಗಿದೆ ಈ ಬುಕ್ಕು.
ವೈಸ್ ಬುಕ್ ಇದು ಪರ್ಸ್ನಲ್ ಡೈರಿಯಾಗಿ ಯೂಸ್ ಮಾಡ್ಬೋದು. ಇಟ್ಸ್ ವೆರಿ ಕ್ಯೂಟ್. 700 ಅಂತೆ. ಕಾಸಿಗೆ ತಕ್ಕ ಕಜಾಯ ಅನ್ನೋ ಥರ. ಹ್ಞೂ ತಗೋ. ವಾಟ್ರ್ ಬಾಟ್ಲ್ ಏನಾದ್ರು ತೊಗೊಳ್ದೆ ಹೋಗಿದ್ದಿದ್ರೆ ಫಸ್ಟೇ ಇಲ್ಲಿ ಬಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿರೋಳು. ಈ ಎಲಿಫೆಂಟ್ಸ್ ಎಷ್ಟು ಕ್ಯೂಟ್ ಆಗಿದೆ. ನಮ್ಮ ಭವಿಷ್ಯ ಫ್ಯಾನ್ ತಗೋತಾ ಇದ್ದಾಳೆ ಕಾಲೇಜ್ಗೆ. ಅಷ್ಟೇನಾ? ಹೋಗ್ಬಿಟ್ಟು ಬಂದ್ವಿ. ಭವಿಷ್ಯಂಗೆ ತುಂಬ ಕೆಲವು ಐಟಮ್ಸೇ ಸಿಕ್ತು. ಏನಕ್ಕೆ ಅಂದರೆ ಒಂದೊಂದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನಿಸ್ತು. ಮಿಕ್ಕಿದ್ದೆಲ್ಲ ಬೇರೆ ಕಡೆ ಎಲ್ಲರೂ ತಗೋತೀವಿ. ಇವಾಗ ವಾಪಸ್ ಮನೆಗೆ ಹೋಗ್ತೀವಿ. ಗೈಸ್ ಸುಮಾರು ಥಿಂಗ್ಸ್ ತೊಗೊಂಡು ಬಂದ್ವಿ. ಇಲ್ಲೇ ಇಟ್ಟಿದೆಯಲ್ಲ. ಸೊ ಗೈಸ್ ಇವಾಗ ಆ್ಯಕ್ಚುಲಿ ಒಂಚೂರು ಟಿಫನ್ ಮಾಡಬೇಕು. ಈಗ ಹೊರಗಡೆ ಟಿಫನ್ ತಿಂದ್ವಿ, ಬಟ್ ಭವಿಷ್ಯ ಅವರಪ್ಪಂಗೆ ಪಾಪ 2 ಇಡ್ಲಿ ಸಾಲಲ್ಲ. ಸೊ ಒಂಚೂರು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತೀನಿ. ಮತ್ತು ಇನ್ನೂ ಸ್ವಲ್ಪ ಥಿಂಗ್ಸ್ ಕೊಡಿಸ್ಬೇಕಂತೆ ಅವಳಿಗೆ. ತಿರ್ಗಾ ಹೊರಗಡೆ ಹೋಗಬೇಕಾಗತ್ತೆ. ತಿರ್ಗಾ ಸಾಯಂಕಾಲ ಹೋಗಬೇಕಾಗತ್ತೆ. ನಮ್ಮ ಭವಿಷ್ಯದ ಏನೇನು ಥಿಂಗ್ಸ್ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಅದರದ್ದೇ ಒಂದು ಬ್ಲಾಗ್ ಮಾಡ್ತೀವಿ. ಅವಳೆಲ್ಲ ತೋರಿಸ್ತಾಳೆ. ನೋಡಿಬಿಟ್ಟು ಕಾಲೇಜ್ಗೆ ಹೋಗೋರೆಲ್ಲರೂ ಆ ಥಿಂಗ್ಸ್ನ ತೊಗೋಬೇಕು. ತಗೊಳ್ಳದೆ ಹೋದರೆ ಪಾಠ ಮಾಡಲ್ಲ ಕಾಲೇಜಲ್ಲಿ. ಓಕೆ ಗೈಸ್, ಸಿಗೋಣ. ಗೈಸ್ ನೋಡಿ, ಭವಿಷ್ಯ ಓರಿಯೋಯಿಂದ ಕೇಕ್ ಮಾಡಿದ್ದಾಳೆ. ಭವಿಷ್ಯ ಹೆಂಗೆ ಮಾಡಿದೆ? ಭವಿಷ್ಯ ನೀ ಹಾಲು ಹಾಕಿ ಮಾಡಿದೆ. ಹೆಂಗೆ ಮಾಡಿದೆ ಕರೆಕ್ಟಾಗಿ ಹೇಳ್ಬೇಕಪ್ಪ. ಓರಿಯೋ ಹಾಕಿ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಓವನಾಗಿಟ್ಟೆ. ಮಿಕ್ಸಿ ಮಾಡಬೇಕು ಗೈಸ್ ಓರಿಯೋನ. ಮತ್ತೆ ಆಮೇಲೆ ಓವನಲ್ಲಿ ಇಟ್ಬಿಟ್ರೆ ಈ ಥರ ಚೆನ್ನಾಗಿರೋ ಕೇಕ್ ಆಗುತ್ತದೆ. ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟು ತುಂಬ. ಇವಾಗ 7 o'clock ಆಗ್ತಾ ಬರ್ತಾಯಿದೆ ಗೈಸ್. ನಮ್ಮ ಭವಿಷ್ಯಂದು ಶಾಪಿಂಗೇ ಮುಗಿತಾ ಇಲ್ಲ. ಸೊ ಇನ್ನೊಂಚೂರು ಇದೆಯಂತೆ, ಏನೋ ಕೊಡಿಸ್ಬೇಕಂತೆ. ಇವಾಗ ನಾವು ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಇವಾಗ ಎದ್ದಂಗಿದೆಯಾ ಭವಿಷ್ಯ? ರೆಡಿ ಆಗ್ಬೇಕು ತಾನೇ ಚೆನ್ನಾಗೆ. ನಮ್ಮ ಭವಿಷ್ಯ ನ್ಯಾಚುರಲ್ ಬ್ಯೂಟಿ ಗೈಸ್. ಅವಳು ಹಂಗೆಲ್ಲ ರೆಡಿ ಆಗಲ್ಲ ಅಲ್ವಾ ಭವಿಷ್ಯ? ಅವಳದು ಮಗ ತೋರಿಸು ಭವಿಷ್ಯ. ನೋಡಿ ಗೈಸ್, ಅವಳು ಇವಾಗ ಏನು ಮೇಕಪ್ ಮಾಡ್ಕೊಂಡಿಲ್ಲ ಅಲ್ವಾ. ಅವಳು ನಕ್ಬಿಟ್ರೆ ಸಾಕು ಮೇಕಪ್ ಮಾಡ್ಕೊಂಡಂಗೆ. ನಮ್ಮ ಯಜಮಾನ್ರು ರೆಡಿ ಆಗಿದ್ದಾರೆ. ಬರೀ ಕೊಡ್ಸೋದೇ ಆಗೋಗ್ಬಿಟ್ಟಿದೆ ಅಲ್ವೇನ್ರಿ ನಿಮ್ಮದು? ಬರೀ ತಳ್ಕೊಳ್ಳೋದೇ ಆಗೋಗಿದೆ. ಅಂದರೆ ಇವಳು ಅಷ್ಟು ಖರ್ಚು ಮಾಡಿಸ್ತಾಳೆ ಅಂತ. ಒಂದಿನ ಏನಂತಾರೆ, ಐ ಆಮ್ ವೇಟಿಂಗ್ ಫಾರ್ ದ ಡೇ ವೆನ್ ಭವಿಷ್ಯ ವಿಲ್ ಸ್ಪೆಂಡ್ ಫಾರ್ ಅಸ್. I'm waiting. ಸಾಕು ಒಂಚೂರು. ನೋಡಿ ಗೈಸ್, ಎಷ್ಟು ನಗ್ನಗ್ತಾ ಇದ್ದಾಳೆ ಅಲ್ವಾ? ನೀವು ಅವಳು ಅಂತ ಮೂತಿ ಊದಿಸ್ಕೊಂಡಿದ್ದ ದಿವಸಗಳು ನೋಡಿದ್ದೀರಾ. ಅಂದರೆ ಅವಳಿಗೆ ಏನಾದ್ರು ಹೇಳಿಬಿಟ್ರೆ, ಇಲ್ಲಾಂದರೆ ಏನಾದ್ರು ಕೊಡಿಸ್ಲಿಲ್ಲ, ಅಥವಾ ಹಿಂಗೇನಕ್ಕೆ ಡ್ರೆಸ್ ಮಾಡ್ಕೊಂಡಿದ್ಯಾ, ಬೇರೆ ಡ್ರೆಸ್ ಹಾಕೋ ಅಂದರೆ ಕೋಪ ಬರುತ್ತೆ. ಇಲ್ಲ ಅಂದರೆ ಚೆನ್ನಾಗೇ ಇರ್ತಾಳೆ ನಗ್ನಗ್ತಾ. ಎಲ್ಲ ಯಾವಾಗವಾಗ ಕೊಡಿಸ್ತಾ ಇದ್ರೆ ಸಾಕು, ಅವಳಿಗೆ ನಗ್ನಗ್ತಾನೆ ಇರ್ತಾಳೆ. ಬನ್ನಿ ಗಾಯ್ಸ್ ಹೋಗೋಣ ಈಗ. ನೋಡಿ ಗೈಸ್, ಇದು ಶೂಸ್ ಇದೆಯಲ್ಲ, ಈ ಚಪ್ಪಲ್ ಇದೆಯಲ್ಲ ಗೈಸ್, ಕ್ಯೂಟಾಗಿದೆ ಅಲ್ವಾ? ಈ ಚಪ್ಪಲ್ ಬಂದ್ಬಿಟ್ಟು ನಮ್ಮ ಭವಿಷ್ಯಂದು. ಅವಳು ಯೂಸ್ ಮಾಡೋದೇ 2 ದಿನ. ಆಮೇಲೆ ಅಕ್ಕ ಅವರು 2 ದಿನ ಹಾಕ್ಕೊಂಡು ಹೋಗ್ಬಿಟ್ಟು ಆಮೇಲೆ ದಾನ ಮಾಡಿಬಿಡ್ತಾರೆ ನಮಗೆ. ಆಮೇಲೆ ನಾವು ಹಾಕ್ಕೊಂಡು ಓಡಾಡೋದು. ನೀನೊಂದು ತಗೊಂಡಿದ್ದೆ ರೆಡ್ ಕಲರ್ದು, ಅದಲ್ಲಿ ಪಿಂಕ್. ಅದು ಸುಳ್ಳು ಹೇಳ್ಬೇಡ, ಅದು ನೀನೇನೇ ಇಷ್ಟಪಟ್ಟು ತೊಗೊಂಡಿದ್ದು. ಇವಳು ತೊಗೊಳೋದು ಮಿಠಾಯಿ ಥರದ್ದು
ನನಗೆ ಕೊಡೋದು. ಅದು ತಗೊಂಡೆ ಅಲ್ಲಿ ಚೆನ್ನಾಗಿತ್ತು ಆದರೆ ಮನೆಗೆ ಬಂದು ನೋಡಿದ್ರೆ ಕಲರ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಹಾಕ್ಕೊಳ್ಳಿ ನಮ್ಮಮ್ಮ ಇನ್ನೇನು ಮಿಠಾಯಿ ತರೋದು ಅಂತ. ಇನ್ನೇನು ಮಾಡೋದು, ವೇಸ್ಟ್ ಆಗುತ್ತಲ್ಲ ಅಂತ ಗೈಸ್. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಬರೀ ಬೆಕ್ಕುಗಳೇ ನೋಡಿ ಗೈಸ್. ಇಲ್ಲೊಂದು ಬೆಕ್ಕಿದೆ, ಅಲ್ಲಿ ನೋಡಿ ಗಾಡಿ ಮೇಲೆ ಒಂದು ಬೆಕ್ಕಿದೆ. ಬೆಕ್ಕೆ ಹಾಳು ಮಾಡೋದು ನಮ್ಮ ಗಾಡಿ ಸೀಟ್ಗಳೆಲ್ಲ. ಅದಕ್ಕೆ ಈ ಸತಿ ಕೆರೆದ್ರು ಹಾಳಾಗ್ಬಾರ್ದು ಅಂಥದ್ದು ಕಬ್ಬಣದ ಸೀಟ್ ಹಾಕಿಸ್ಬಿಟ್ಟಿದ್ದಾರೆ. ಗೈಸ್ ನಮ್ಮ ಆಲ್ ಟೈಮ್ ಫೇವ್ರೆಟ್ ಜುಡಿಯೋಗೆ ಬಂದಿದ್ದೀವಿ. ಚೆನ್ನಾಗಿಲ್ವಾ? ಎಷ್ಟು ದೊಡ್ಡ ಲಿಸ್ಟ್ ಮಾಡ್ಕೊಂಡಿದ್ದಾಳೆ ಗೊತ್ತಾ ಗೈಸ್. ತೋರಿಸೋ ಭವಿಷ್ಯ ನೀನು ಲಿಸ್ಟು ನೋಡಿ, ಮೊಬೈಲಲ್ಲಿ ಇಷ್ಟು ಉದ್ದನೂ ಇದೆ ಲಿಸ್ಟು. ಹಾಂ ರಾಮವೇ. ಈಸಿ ಬಾಯ್ ಅಂತ ಹೊಸದಾಗಿದೆ, ಓಪನೇ ಆಗಿಲ್ಲ. ಇಲ್ಲಿ ಸ್ಟುಡಿಯೋ ಇದೆ ಗೈಸ್ ಆರ್ ಆರ್ ನಗರಲ್ಲಿ, ಅದ್ರ ಮುಂದೆನೇ ಈಸಿ ಬೈ ಅಂತ ಹೊಸದು ಆಗ್ತಾ ಇದೆ. ವೆಡ್ನೆಸ್ಡೇ ಓಪನ್ ಇರುತ್ತಂತೆ. ಇಲ್ಲಿ ಎಷ್ಟು ದೊಡ್ಡ ಹಳ್ಳ ಇದೆ ನೋಡಿ, ಹೆಂಗೆ ಓಪನ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಜನರೇನಾದ್ರು ನೋಡ್ದಿರಾ ಅಲ್ಲಿ ಕಾಲಿಟ್ಬಿಟ್ರೆ ಮುಗೀತು ಕತೆ. ನೆಕ್ಸ್ಟ್ ಶಾಪ್ ಬಂದುಬಿಟ್ಟು ಭಾವನಾ ಅಂತ ಆರ್ ಆರ್ ನಗರಲ್ಲಿ. ನಮ್ಮ ಭವಿಷ್ಯ ಇವಾಗ ಇಲ್ಲೇನೋ ನೋಡ್ತಾಳೆ. ಯಪ್ಪ, ಮುಗಿಯಲಾರದ ಕತೆ ಆಗೋಗ್ಬಿಟ್ಟಿದೆ ನಮ್ಮದು ಭವಿಷ್ಯಂದು. ಇದು 3ನೇ ಅಂಗಡಿ ಅಲ್ಲ, ಇವತ್ತೆಲ್ಲ ಟೋಟಲ್ ಕೌಂಟ್ ಮಾಡಿದ್ರೆ ಓಕೆ ಗೈಸ್. ಇವಾಗ ಮನೆಗೆ ಬಂದಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ಭವಿಷ್ಯಂದು ಬರೀ ಶಾಪಿಂಗೇ ಆಗೋಗ್ಬಿಟ್ಟಿದೆ ಒಂದು ಮಟ್ಟಕ್ಕೆ. ಓಕೆ, ನಾನು ಎಂಡ್ ಮಾಡಿಬಿಡ್ತೀನಿ ವ್ಲಾಗ್ನ. ತಾಳ್ರಮ್ಮ. ವಾಪಸ್ ತೊಗೊಂಡೋಗಿ ಕೊಡ್ಬೋದಲ್ಲ, ಹಿಂಗಿದೆ ಅಂತ ಹೇಳ್ಬಿಟ್ಟು. ಮಿರರ್ ಶೈನಿಂಗ್ ಇಲ್ಲ ಏನಮ್ಮ, ವೇಸ್ಟ್ ಅಲ್ವಾ ಇದು. ನಿಮ್ಗೆ ತಗೊಳಕ್ ಗೊತ್ತಾಗಿಲ್ವಾ ಅಷ್ಟು ಬುದ್ಧಿ? ಅಲ್ಲ, ಅದು ಇದಾಕ್ಬಿಟ್ಟಿದ್ರಲ್ಲ, ಅದು ಅವರು ಆ ಲೇಬಲ್ಲು ಅದ್ರ ಮೇಲೆ ಗಡಿಗೆ ಒಳ್ಳೆ ಅದೆಲ್ಲಿ ಕಟ್ ಮಾಡೋದಲ್ಲ ಟ್ಯಾಗು. ಕತ್ರಿ ಎಲ್ಲಿಟ್ಟೆ, ಟ್ಯಾಗ್ ಎಲ್ಲಿಟ್ಟೆ? ಮೊದ್ಲದ್ ನೋಡೋಗಮ್ಮ. ಎಲ್ಲಿ ಏನಾಗಿದೆ? ಅದ್ರ ಮೇಲ್ ಕವರ್ ಹಾಕಿರ್ತಾರೆ, ತೆಗೀರಪ್ಪ. ನಾನೇನೋ ಸ್ಕ್ರ್ಯಾಚ್. ಗೈಸ್, ಇಲ್ಲೊಂದು ಮಿರರ್ ತೊಗೊಂಡಿದ್ದಾಳೆ, ಸ್ವಲ್ಪ ರೇಟ್ ಜಾಸ್ತಿ. ತಗೊಬಂದ್ಬಿಟ್ಟು ಓಪನ್ ಮಾಡಿದ್ದಾಳೆ ಮಿರರ್ನ. ಮೀಶೋನಲ್ಲಿ ತೊಗೊಂಡಿರೋದು. ಮಿನಿಸೋನಲ್ಲಿ ತೊಗೊಂಡಿರೋದು. ಹೆಂಗೆ ಕಾಣಿಸ್ತು ಇವ್ರಿಗೆ ಅಂದರೆ, ಅದು ಕವರ್ ಹಾಕು, ಹಿಂಗೆ ಹಾಕಿದ್ರೆ ಕವರ್ನ, ಅಯ್ಯೋ ಮಿರರೇ ವರ್ಕ್ ಆಗ್ತಿಲ್ಲ, ಮಿರರೇ ಹಾಳಾಗಿರೋದು ತೊಗೊಂಡ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಇಬ್ಬರು ಓದಾಡ್ತಿದ್ದಾರೆ. ಭವಿಷ್ಯ ಬಯಸ್ಕೊತಿಲ್ಲ. ಆಮೇಲೆ ಅದಕ್ಕೆ ಕವರ್ ಹಾಕಿರ್ತಾರೆ, ತೆಗೀರಿ ಅಂದಿದ್ದಕ್ಕೆ ಅವಾಗ ಇವಾಗ ಹಿಂಗೆ ಕಾಣುತ್ತೆ. ಓಕೆ ಗೈಸ್, ನಾನು ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದ ವಿಡಿಯೋ. ಬರೀ ಶಾಪಿಂಗೇ ಆಗಿದ್ದು. ಶಾಪಿಂಗ್ನಲ್ಲಿ ಏನೇನು ತೊಗೊಂಡ್ವಿ ಅಂತ ಇನ್ಯಾವಾಗಾರು ಬ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ. ಬಟ್ ಅವಳು ಕಾಲೇಜಿಗೆ ಥಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡಿದ್ದಾಳೆ. ಕಾಲೇಜ್ಗೆ ಹೋಗೋಕ್ಕೆ ಕೊಡಿಸ್ಕೊಂಡಿದ್ದಾಳೋ, ಟ್ರಿಪ್ಗೆ ಹೋಗೋಕ್ಕೆ ಕೊಡಿಸ್ಕೊಂಡಿದ್ದಾಳೋ ಅನ್ನೋ ಥರ ಇದೆ ಅದು ಥಿಂಗ್ಸು. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog,
ಬಾಯ್ 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 ಭವಿಷ್ಯ ಬಾಯ್ ಬಾಯ್ ಗಾಯ್ಸ್ ಟಾಟಾ